ನನ್ನ ಗಂಡ ಹಿಂಗ್ಯಾಕೆ ಮಾಡಾತಾನು ವಿಚಿತ್ರನ ತರಾನ ಮಾಡಾಕತ್ಯಾನು 8-10 ದಿನ ಆತು ಸರಿಯಾಗಿ ಮನೆಗೆ ಬರುವಲ್ಲ ನಶೀಕಿನ್ಯಾಗ 5ಕ್ಕೆ ಎದ್ದು ಸಂಡಾಸ್ ತೆರಿಗೆ ತುಂಬ್ಕೊಂಡು ಬಂದಂದ್ರೆ ಚಂತಾನ ಹೊಸಾಗ ಕುಂದಿರ್ತಾನು. ಅದು ರಾತ್ರಿ 12-11ಕ್ಕೆ ಮನೆಗೆ ಬಂದಂದ್ರೆ ಒಳಗೆ ಬಂದಾನ ಗಬಕ್ಕನ ಬಾಗಿಲ ಹಾಕಿ ಮುಸುಕ್ ಹಾಕಿ ಮನ್ಕೊಂಡು ಬಿಡಾತ್ಯಾನು. ಹಿಂಗ್ಯಾಕೆ ಮಾಡಾತ್ಯಾನು ನನಗೆ ಒಟ್ಟು ಒಂದು ತಿಳಿಲ್ದಂಗೆ ಆಗೈತಿ. ನೋಡ್ತೀನಿ ಹೊಲ್ದಾಗ ಏನು ಮಾಡಾತ್ಯಾನು ನೋಡಿ ಬರ್ತಾನೆ. ಏನು ಮಾಡಾಕತ್ಯಾನ ಅಲ್ಲಿ ಹೊಲದ ಒಡ್ಡಿಗೆ ಕೂತಾ ನನ್ಬೇಕು ಏನು ನಿತ್ತಾ ನನ್ಬೇಕು ಒಟ್ಟು ತಲೆ ಬರೋಬ್ಬರಿ ಇಲ್ದಾರ್ಗತೇನ ಮಾಡಾಕತ್ಯಾನ ರೀ. ಯಾಕ್ರಿ ಹಿಂಗ್ಯಾಕೆ ಮಾಡಾಕತ್ತೀರಿ? 8 ದಿನದ ಹೊತ್ತಾತ್ ನೋಡಾಕತ್ತೇನಿ. ನಶೀಕಿನ್ಯಾಗ 5ಕ್ಕೆ ಸಂಡಾಸ್ ಚರಿಗೆ ತುಂಬ್ಕೊಂಡ್ ಬಂದೆ ಅಂದ್ರ ಮನಿಗೆ ಬರಂಗಿಲ್ಲ ಚಂತಾನ ಹೊಲ್ದಾಗ ಕುಂದಿರ್ತೀರಿ. ಯಾಕ್ರಿ ಏನಾಗೈತಿ ನಿಮಗ? ನನಗೇನಾಗೈತಿ? ಆರಾಮದಲ್ಲ, ನೀ ಯಾಕೆ ಬಂದಿಲ್ಲಿ? ನಿನಗೆ ಏನಾಗಿಲ್ಲ ಅನ್ನೋದ ನನಗೆ ಗೊತ್ತೈತಿ. 3 ತಿಂಗಳ ಹಗಲಿ ರಾತ್ರಿ ಮೊಬೈಲ್ ಹಿಡ್ಕೊಂಡ ದಬ್ಬ ಬಿದ್ದಿ ಮನ್ಯಾಗ. ಈಗ ಇದ್ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮನ್ಯಾಗ ಉಗ್ದದಿ. ನಶೀಕಿನ್ಯಾಗ 5ಕ್ಕೆ ಸಂಡ ಚರ್ಗಿ ತುಂಬ್ಕೊಂಡ್ ಬಂದೆ ಅಂದ್ರ ಮನಿಗೆ ಬರಂಗಿಲ್ಲ. 8-10 ದಿನ ಆತ ನೋಡಾಕತ್ತೇನಿ. ನೀ ಏನಾಗ್ಯದಿ ಏನಿಲ್ಲ ಒಂದು ತಿಳಿಲ್ದಂಗ ಆಗೈತಿ ನನಗ. ಯಾಕೆ ಹಿಂಗ ಮಾಡತ್ತೇರಿ? ದಗದ ನಂಗಿಲ್ಲ ಬಗಸ ನಂಗಿಲ್ಲ, ನಾ ಏನ್ ತಿಳ್ಕೊಬೇಕ? ಏಯ್, ನಮ್ಮ ಮನಿ ಬಿಟ್ಟು ಬಂದ್ರೆ ಏನತ್ತ ಹೊಲ್ದಾಗದೇನಲ್ಲನೆ ನಾ ಊರು ಬಿಟ್ಟು ಓಡಿ ಹೋಗ್ಯೇನೋ. ನನ್ನ ತಲೆ ಕೆಟ್ಟೈತ್ಯ, ನನ್ನ ಕಣ್ಣೆದ್ರಿಗೆ ನಿಂದ್ರಾಕ್ ಹೋಗ್ಬೇಡ. ನಾ ಇಲ್ಲಿ ಹೊಲದಾಗ ಅದನ್ನ ಯಾರಿಗಿ ಹೇಳಕ್ ಹೋಗ್ಬೇಡ. ಹೋಗ್ನಿ. ಹೊಲದಾಗ ಬಂದ್ ಕೂತಿ ಗೊತ್ತೈತಿ. ಆದ್ರ ನೋಡ್ರಿ ಆಜು ಬಾಜು ನೋಡ್ರಿ ಅಲ್ಲಿ ಕಬ್ಬು ಹಚ್ಚಾರು, ಬಾಳಿ ಹಚ್ಚಾರು, ಗೊಂಜಾಳ ಹಾಕ್ಯಾರು. ನಾನು ಹೊಲ ನೋಡ, ಹೊಲ ಇದ್ದ ಏನ್ ಲಾಭ ಐತಿ? ಬೀಳ್ ಬಿದ್ದೈತಿ. ಒಂದ್ ಗೊಬ್ಬರ ತರೋದ್ ಯಾತ್ರಿಲ್ಲ, ಬೀಜ ತರೋದ್ ಯಾತ್ರಿಲ್ಲ, ತಂದ ಹೊಲ ಬಿತ್ತೋದ್ ಗೊತ್ತಿಲ್ಲ. ಹಿಂಗ ಬಂದ್ ಕುಂದ್ರಾತೇದಿ. ರಕ್ಕಿದ್ರನಲ್ಲ ಬೀಜ ಗೊಬ್ಬರ ಹೊಲದಾಗದ. ರಕ್ಕಿರ್ಲಿಕ್ಕೆ ಏನ್ ಹಲ್ಲು ಉಚ್ಚಿ ಕೊಡ್ಬೇಕನ ಅಲ್ಲಿ? ಅವ್ವ ಮೊನ್ನೆ ಬೀಜ ಗೊಬ್ಬರಕ್ಕಂತ ಹೇಳಿ ಅವ್ವನಂತಕ 5 ಲಕ್ಷ ರೂಪಾಯಿ ಇಸ್ಕೊಂಡ್ ಬಂದದಿ. ಏನ್ ಮಾಡ್ರಿ? ಎಲ್ಲಿ ಹೋದ 5 ಲಕ್ಷ ರೂಪಾಯಿ? ಇವ್ವ ನನ್ ಹಣಿಬಾರ ನೋಡಲ್ಲಿ ಹೊಲ ಬೀಳ್ ಬಿದ್ದೈತಿ. 5 ಲಕ್ಷ ರೂಪಾಯಿ ಏನ್ ಮಾಡಿದ್ ನೀನು? ಯಾಕ್ರಿ ರೊಕ್ಕ ಕೇಳತ್ಲಿ ಮುಖ ಕಿವುಚಾಡತೇರಿ? ಬಾಯಿಲ್ಲನ್ ಹೇಳಾಕ ಏನದು? ಅವು ರೊಕ್ಕನ ಹಾ ಹೇಳ್ರೆ ಬೈತಿ ಆಂಬಲ್ಲ. ಆ ಹೇಳ್ರೆ ಬೈತಿ ಆಂಬಲ್ಲ ಅನ್ನಿ ಅಂದ್ರ ರೀ ಏನದು 5 ಲಕ್ಷ ರೂಪಾಯಿ? ಅದನ್ ರೊಕ್ಕನ ಹಾ ಹೇಳ್ರಿ ಏನದು 5 ಲಕ್ಷ ರೂಪಾಯಿ? ಅವ್ವ ನಾನು ಎದಿ ಹೊಡೆದ್ ಕುಂಡ್ರ ಮೊದಲ ನಮ್ ತಲೆ ಕೆಟ್ಟೈತಿ. ಅವ್ ರೊಕ್ಕ ಎಲ್ಲ ಮೊಬೈಲ್ದಾಗ ಮಟಗ ಆಡಿಸ್ಕೊತಂದೆ. ಅಲ್ಲ ಇದನ್ನ ಯಾವಾಗ ಕಲತ್ರಿ? ಅದಕ್ಕ 3 ತಿಂಗಳ ಗಟ್ಲೆ ಮೊಬೈಲ್ ಹಿಡ್ಕೊಂಡು ದಡ್ ಬಿದ್ದೇನ ಮನ್ಯಾಗ. ಆ ಮಟಕ ಆಡಿ 5 ಲಕ್ಷ ರೂಪಾಯಿ ನೀರಾಗ ಹಾಕಿದ. ಯವ್ವ ಇನ್ನು ಹೆಂಗ ಮಾಡುದು? ನಮ್ಮ ಅವ್ವ ಹೊಲ ಬೀಜ ಬಿತ್ರ ತೇಳಿ ಕೊಟ್ಟಿಳ. ಇನ್ನು ಹೆಂಗ ಮಾಡುದು? ಹೊಲ ಬೀಳ್ ಬಿತ್ತ. ನಿನ್ ಹೆಣದ ಮೇಲೆ ಹೋಯ್ಕೋಲೇನ? ಬಾಯ್ ಮಾಡಬೇಡ. ಗಂಡ ಹೆಂಡತಿ ಇಲ್ಲೇ ಹೊಲದಾಗ ದಾರತ್ತ ದೇನೇದ ಅವ್ರು ಓಡಿ ಬರಂಗಿಲ್ಲ. ಮತ್ತ ನಿಮ್ಮ ಅವನದ ಅಟ್ಟ ಅಲ್ಲ, ಹೊರಗುಣ 10 ಲಕ್ಷ ರೂಪಾಯಿ ದೇನೆ ಮಾಡೇನಿ. ಅದಕ್ಕ ಮಂದಿ ಊರಾಗ ಅಡ್ಡಾಡ್ರ ರೊಕ್ಕ ಕೇಳ್ತಾರತ್ತ ತಪ್ಪಿಸ್ಕೊಂಡ್ ಬಂದು ಹೊಲ್ದಾಗ ಕುಂಡ್ರಾಕತ್ತೇನಿ. ಇದನ್ನ ಹೊಲ ಮಾರೋಣ ಹೊತ್ತನ್ನ ಯುವ ಹೊಲ ಮಾರವ್ರ ಇದನ್ನಷ್ಟು ಮಸೂತಿ ಮಾಡ್ಬೇಕತ್ತೇನ? 10 ಲಕ್ಷ, 5 ಲಕ್ಷ, 15 ಲಕ್ಷ ಜನಕ್ಕೆ ಬಡ್ಕೊಂಡೆ 3 ತಿಂಗಳದಾಗ. ಏನು ಹೊಲ ಅಂತ ಕಣ್ಣಾಗಿಟ್ಟದೆ ನನ್ನೇನು ಬಿಗದ್ ಬೆಳ್ಳಿ. ಎಷ್ಟ್ ದಿವ್ಸ ಮೂಲ ಕೂತಿದ್ ನನ್ ಹೆಣಕ. ನಂದು ಅಟ್ಟ ಆಸ್ತಿ ಐತಿ ಇಟ್ಟ ಆಸ್ತಿ ಐತಿ ತೇಳಿ ನಾನು ಮದುವೆ ಮಾಡ್ಕೊಂಡು ಬಂದ ನಾನು ಮಸೂತಿ ಮಾಡ್ದೇವ. ಅಳುದು ಕರಿದು ಹೊಯ್ಕೋದು ಮಾಡಂಗಿಲ್ಲ ಇಲ್ಲಿ. ನನಗ ದೇನೆ ಹಿರುವಾರಾಗೈತಿ. ಹೊಲ ಮಾರೋದನಂತೆ ಅಳ ಕುತ್ತಿ. ನೀ ಅಳುದು ಕರಿದು ಮಾಡಿದೆ ತಿಳ್ಕೊನಿ ನಾ ಉರ್ಲಾಕೊಂಡ್ ಸಾಯ್ತನ. ದೇನೇದವ್ರು ನಾನು ಊರಾಗ ಹಾದ್ನೆ ತಿಳ್ಕೊನಿ. ಹಿಟ್ಟಿನ ಚೀಲಿಗೆ ನಾಯಿ ಹರ್ಕೊಂಡ್ ತಿಂದಂಗ ತಿನ್ನಾಕೈತ್ಯಾರ. ನಿನಗೆ ಗೊತ್ತೈತಿಲ್ಲ? 8-10 ದಿವಸ ಆತ ಮನ್ಯಾಗ ಊಟ ಮಾಡಂಗಿಲ್ಲ, ಕಣ್ಣಿಗೆ ನಿದ್ದಿಲ್ಲ, ತಪ್ಪಸ್ಕೊಂಡ್ ಓಡಾಡತ್ತೀನಿ. ತುಡುಗ್ ಬೆಕ್ಕಿನಗಿತ್ತೆ. ಹೊಲ ಬೇಕು ನಾ ಬೇಕು ನಿನಗ? ಇವ್ವ ಈ ಹೊಲ ನೋಡೆ ನಮ್ಮ ಅವ್ ನಿನಗ ಮದುವೆ ಮಾಡಿ ಕೊಟ್ಟಾಳ ನನ್ನ.
ಈಗ ಹೊಲ ಮಾರ್ತನತ್ ಕೂತದೆ ಇದ್ದ ಹೊಲ ಮಾರಿ ಎಲ್ಲಿ ದೇಶಾಂತರ ಹೋಗುದಾನ ಇದನ್ನ ಗಂಟ ಮಟ್ಟಿ ಕಟ್ಕೊಂಡ ಹೆಂಗ್ ಗಂಡ ಬೇಕೋ ಹೊಲ ಬೇಕು. ಈಗ ಏನ್ ಹೇಳಿನ ಇತ್ತಾಗನು ಕೆರೆ ಆಗೈತಿ ಇತ್ತಾಗ ಬಾವಿ ಆಗೈತಿ ಅವ್ವ 3 ತಿಂಗಳದಾಗ 10-15 ಲಕ್ಷ ದೇಣೆ ಮಾಡಿ ಹೊಲ ಮಾರ್ತನ ಹಾಕತ್ತೆ ನೀವ್ವ. ಮುಚ್ಚ ಬಾಯಿ, ನನ್ ಕೇಳಿದ ಕೆಡ ಉತ್ತರ ಕೊಡು. ಗಂಡ ಬೇಕೋ ನಿನಗ್ ಹೊಲ ಬೇಕು? ರೀ ಏನ್ ಮಾತಾಡತ್ತೀರಿ? ಹೊಲ ಬೇಕಂದ್ರ ನಿಮ್ಮನ್ನ ಕಳ್ಕೋದಾಕೈತಿ, ನೀವು ಬೇಕಾದ್ರ ಹೊಲ ಕಳ್ಕೋದಾಕೈತಿ. ಇದು ಎಡ್ಡು ಬೇಡ, ನಮ್ಮ ಅವ್ನ ಹತ್ಕ ಹೋಗುನು ಬರ್ರಿ. ನಿಮ್ಮ ಅವ್ನ ತೆಕ್ ಹೋಗುದು? ನಾವ್ ಅಲ್ಲಿ ನಿಮ್ಮ ಅವ್ನ ತೆಕ್ ಹೋದ್ರ ನಮ್ಮನ್ನ ಮಚ್ಚ ಹರಿಯಂಗ್ ಬಡಿತಾಳ. ಯಾಮಕ್ಕ ಇಟ್ಕೊಂಡ್ ಹೋಗುದು? ಮೊನ್ನೆ 5 ಲಕ್ಷ ರೂಪಾಯಿ ತಂದೈತಿ, ಬ್ಯಾಡಲ್ಲ ಇದ ಪಾಡ. ಬ್ಯಾಡ್ರಿ, ಹಂಗ ಬೇಡ್ರಿ. ತವ್ರ ಮನೆಗೆ ಹೋಗುನು ಬರ್ರಿ. ಇದು ಹೊಲಾನು ಬಿತ್ತುದ್ ಬೇಡ, ಆ ದೇನದಾರು ನೆನ್ ಹುಡ್ಕ್ಯಾಡ್ದು ಬೇಡ. ಅಲ್ಲೇ ನಾನ್ ತವ್ರ ಮನೆಗೆ ಹೋಗುನು ಬರ್ರಿ. ಎಲ್ಲಿ ಹುಡ್ಕ್ಯಾಡ್ತಾರ ಅವ್ರ ತವ್ರ ಮನೆಗೆ ಹೋದ್ರ ಮನಿಗ್ ಬರ್ತಾರ, ಹೊಲಕ್ ಬರ್ತಾರ, ನೋಡಿ ಹೋಗಾರ ಅವ್ರ ದೇನೇದಾರು. ಬರ್ರಿ ತವ್ರ ಮನೆಗೆ. ನೋಡಿಲಿ, ನಾನು ನಿನ್ ಗಂಡ ಹಚ್ಚಿ ಬರೋದಾದ್ರೆ ನಿಮ್ಮ ಅವ್ನ ತೆಕ್ ನನ್ನ ಗಂಡ ಮಟಗಾಡಿ ರೊಕ್ಕ ಸೋತಾನಂತ ಹೇಳಂಗಿಲ್ಲ ನೋಡು. ಏನ್ ಹೇಳ್ತ? ಹೇಳಂಗಿಲ್ರಿ. ದೇನೆ ಇತ್ತು ಕೊಟ್ಟದೇವ್ ಮಾಡಿದೇನು ಹೇಳಂಗಿಲ್ಲ. ಏನೇ ಆಗಿತ್ತು ಕೊಟ್ಟದೀವು, ಹೊಲ ಬಿತ್ತಾಣ ಮಾಡಿ ಬಂದದಿ, ಇವತ್ತು ಸುಳ್ಳು ಹೇಳ್ಬೇಕ. ಏನ್ ಹೇಳ್ತ? ನೀವ್ ಜೀವಕ್ಕೇನು ಮಾಡ್ಕೋಬೇಡ್ರಿ, ಬರ್ರಿ ತವ್ರ ಮನೆಗೆ ಹೋಗುನ್ ಬರ್ರಿ. ಯವ್ವ ಕಾಲಾಗ ಹೆಂಡಿ ತೆಗ್ದಿಲ್ಲ ನೋಡ್ದ ಅವತ್ರನ್ನ ತುಳ್ದಾಡಕತ್ತೇವ. ಏನ್ ಹುಡುಗಿ ಯವ್ವ ಸಾಕಾಗೈತಿ ನೋಡ. ಇನ್ನೊಂದೆರಡು ಗಂಡ ಹಡಿನೋ ಕುರ್ಸಾಲಿ ಅಂದ್ರ ನನ್ನ ಮಾತು ಕೇಳಿಲ್ಲ, ಎಲ್ಲ ನನ್ನ ಕೊಳಗಿ ಹಾಕಿ ಹೋದ. ಇವತ್ರ ಕೂಡ ಜಡ್ತಿ ತಗೋಬೇಕಲ್ಲ, ಒಂದ್ ಹೆಂಡಿ ತೆಗಿಯಂಗಿಲ್ಲ, ಮೇವು ಒಗ್ಯಂಗಿಲ್ಲ, 1-2 ಬಕೆಟ್ ತಂದ ನೀರ್ ಇಡಂಗಿಲ್ಲ ದನಗಳಿಗೆ. ಸಾಕಾಗೈತಿ ಕಾಲಾಗ ನನಗೆ. ಯವ್ವ ಏನ್ ಮಾಡುದು ನೋಡು, ಎಲ್ಲ ಎಟ್ಟಾರ ನನಗ ಬೇಕಾಗೈತಿ. ಇದು ಬಾಳೆ ಗೊತ್ತಾಗಂಗಿಲ್ಲ. ಗಂಡನ ಮನೆ ಕೊಟ್ರ 2 ಮಕ್ಳ ಹಡ್ತೀವಿ ಯವ್ವ, ಸಾಕಾಗೈತಿ ನನಗೆ. ಇದ್ರ ಕುರುಕ್ಲಿ ಯವ್ವ, ನಾ ಏನು ಮಾಡಲಿ ಇನ್ನ. ನೋಡು ಕಾಲಾಗ ರೋಜ್ ಆಗೈತಿ, ದನಗಳ ಕಾಲಾಗಟ್ಟು ಬಿರಸ್ ಹಚ್ಚಿ ತೊಳಿಬೇಕು, ನೀರು ಹಾಕಿ. ಕೊಬ್ಬರಿ ಆಗೈತಿ ಅದಕ್ಕೆ ಕೊಟ್ಟ, ಅದಕ್ಕೆ ಕಬ್ರಿ ಇದ್ರೆ ಹಿಂಗ್ಯಾಕೆ ಮಾಡ್ತಿತ್ತು. ಒಲಿ ಮುಂದೂ ನಾನಾ ಸೆಟ್ಟಿದ, ದನಗಳ ಕಾಲಾಗೂ ನಾನಾ ಸೆಟ್ಟಿದ. ತಿನ್ನೋದತಿ ಬೀಳೋದತಿ ನಿಂತೊಂದಾದ್ರೆ ಆತ್ ನೋಡು. ಮತ್ತೊಂದು ವಿಚಾರ ಗೊತ್ತಿಲ್ಲ ಈಗ ಗೊತ್ತ. ಯವ್ವ ಇಂಥ ಮಕ್ಳನ್ನ ಎಲ್ಲಿ ನೋಡಿಲ್ಲ ಯವ್ವ, ಇಂಥ ಮಗಳನ್ನ ಸಾಕಾಗಿ ಹೋಗ್ತೀವ್ವ. ಏನು ಅಂದಾರ ಏನು ಸದ್ತಿ ಬರ್ಬರ್ತ ಏನು ಮಾಡಾಕೈತಿ ಅವ್ನು ನೋಡ್ತಾನ, ಒದ್ರಿಗೆ ಹಚ್ತಾನ ನೀರಾರ ತರಾಕ. ದೀಪಕ, ಏ ದೀಪವ, ದೀಪಿ ಏ ಬಾರ, ಒದ್ರದ ಕೇಸ ಆಗಿಲ್ಲ ಅನ್ ಕಿವ್ಯಾಗ ಏನು ಹಾಕೊಂಡಿ? ಎಲ್ಲ ಕುದ್ರತಾಳ ನಮ್ಮವ್ವ. ಈಕಿಗೆ ಏನಾರ ಆಗೈತಿ? ಯಾವ ಎದಕ್ ಕುದ್ರತಾಡಿ? ಏನಾಗೈತಿ? ಎದಕ್ ಬದ್ರಾಕತೈತಿ ಏನ್ ಆಗಾಕತೈತಿ ಅಂದ್ರ ದನಗಳಿಗೆ ನೀರ್ ಕುಡಿಸಿಲ್ಲ, ಹೆಂಡಿ ತೆಗ್ದಿಲ್ಲ, ಮೇವ್ ಆಗದಿಲ್ಲ. ಏನ್ ಮಾಡಾಕತ್ತಿದ್ನಿ ಒಳಗಿನ ಕತಕ? ಯವ್ವ ನಾ ಓದ್ಕೋತ ಕೂತಿದ್ನಿ ಒಳಗ. ಓ ನಿನ್ನ ಸಾಲೆ ಪಡ್ಸಾಲೆ ಆಗೈತಿ. ದನಗಳಿಗೆ ಹೊಟ್ಟಿ ಹಾಕಿಸಿಂದ ಓದ್ಕೋತ ಕುಂಡ್ರತ ಬಾ, ಬರ್ಕೋತ ಕುಂಡ್ರತ ಬಾ. ಒಲಿ ಮುಂದೂ ನಾನ ಸೆಟ್ಟಿದ್ದು, ದನಗಳ ಕಾಲಾಗು ನಾನ ಸೆಟ್ಟಿದ. ಏನಾರು ಹುಟ್ಟಿದೆ ಯವ್ವ. ಯಾವ ತಿವಿದು ಬಡಿದು ಮಾಡಕ್ ಹೋಗ್ಬೇಡ. ನಾನು ಓದ್ಕೊಳಕಿದಾನೆ, ನಾನ್ ನೌಕರಿ ಹಿಡಿತಾನ, ನಾ ಹ್ಯಾಂಡಿ ಮಾಡಕ್ ಅಲ್ಲ. ಹೆಂಗ್ ಸಾದಿಂದ ದನಗಳ ಕಾಲ ಹೆಂಡಕಾಸ ರೊಟ್ಟಿ ಒಣಗಿ ಬಾಂಡೆ ಕಸ ಒಗ್ಯಾನ, ಆಮೇಲೆ ನೌಕರಿ ಹಿಡಿಯಕ್ಕೆ. ನಾನು ದಗದ ಮಾಡಂಗಿಲ್ಲ, ಹೆಂಡಿ ಬಳಿ ಐತಿ, ನನ್ನ ಕೈ ನಾರ್ತಾವ, ನನಗ ಆಗುದಿಲ್ವಾ, ನಾ ಓದ್ಕೊತ ಹೋಗ್. ಏ ಎಲ್ಲಿ ಹೋಗಕ್ಕದಿ? ಅದೊಂದ್ ಹೆಂಡಕಾಸ ಬುಟ್ಟಿ ಒಗದ್ ಬರ್ಬಾ, ಹಿಡಿ. ಯವ್ವ ನಾವ್ ಅಲ್ಲೇ ಹೋಗ ಸರಳ ಒಗದ್ ಬರಾಗ. ನೀನ್ ಆಟ ಹಚ್ಚಿ ಮ್ಯಾಲಕ್ಕ ಇರ್ಲಿ ಸಣ್ಣಕ್ಕಿದಾಳತ್ತ, ನನ್ನ ಸಲಿಗಿನ ತಲಿಗೆ ಇರ್ತಾತ. ಹೇಳ್ದಂಗ ಕೇಳ್ದಿ ಪಾಡತ್ತ ನೋಡ, ಎಟ್ಟು ನಕ್ರ ಮಾಡ್ಕೊತ ಹೋಗ್ತಾಳ. ಒಂದ್ ಈಟ್ ಐತಿ ಅದ್ರಾಗ ಹೆಂಡಿ ಬಾ. ನೀನ್ ಹೊಯ್ ಇನ್ನ ಆಯ್ತು, ನೀನ್ ಅಡ್ಗಿ ಹಚ್ಚ ಮಾಡಕ್ ಹಚ್ತ. ನೀನ್ ಅವ್ವ ಬರ್ಗಡೆ ಹಿಂಗ್ಯಾಕ್ ಬಂದ್ರ ಅಂದ್ರ ಏನ್ ಹೇಳ್ಬೇಕ್ರಿ? ಇಲ್ಲಿ ವಿಷಯ ಅವನು ಹೇಳಂಗಿಲ್ಲ, ಅಲ್ಲಿದ ಅಲ್ಲೇ ಮರಿಬೇಕು. ಇಲ್ಲಿಕನ ಸತ್ತ ಹೋಗ್ ನೋಡು. ಹಂಗನ್ ಬೇಡ, ನೀವ ಏನ್ ಹೇಳ್ತೀರಿ ಹೇಳ್ರಿ. ಯವ್ವ ನನ್ನ ಮಗಳು ಬಂದು ನಾನು ಬಂದ್ ಯಪ್ಪ ತಮ್ಮ ಈಗ ಬಂದ್ರೇನ? ಆರಾಮದಾರಿ? ಯಾವ ಆರಾಮದದು. ಇವ ಆರಾಮದಿಯಾ? ಏನ ತಮ್ಮ ಪ್ಯಾಂಟ್ ಹಾಕೊಂಡಿಲ್ಲ, ಕಾಲಾಗ ಬೂಟ್ ಇಲ್ಲ, ಕಣ್ಣಿಗೆ ಚಾಸ್ಮೆ ಇಲ್ಲ, ಏನೂ ಇಲ್ಲ. ಯಾಕೆ ಹಿಂಗ್ಯಾಕ್ ಬಂದಾರಿ? ಅತ್ತಿ
ನಿನ್ ನೆನಪಾತವ ಹಂಗ ನೋಡ್ಬೇಕಂತ ಬಂದೀವು ಹೌದಿಲ್ಲ? ಹ್ಞೂ ಯಾವ ನಿನ್ ಜೀವ ಭಾಳ ನೆನ್ಸಾಕೈತಾ ಅದಕ್ಕ ಹೊಲ್ದಾಗಿದ್ರ ಅವ್ರ ಮನೆಗೆ ಹೋಗಿಲ್ಲ ನಾವ ಹೊಲ್ದಂದ್ರ ಇತ್ತ ಕರ್ಕೊಂಬಂದವ್ನಿ ನನ್ ಕನಸಿನಾಗ ನೀ ಸತ್ತಂಗಾಗಿತ್ತು ಯವ್ವ ರಾತ್ರಿ ಹೌದೈತಿ. ಈ ಕೆಳಕತ್ತಿಳ ಹಾಸಿಗೆ ಹಾಕೂತ್ ರೊಯ್ ಅಂತ ಹೇಳಿ ಏನಾಗೈತಿ ಆಂಬಲ್ಲ ಮತ್ತಿಗೆ ಹೇಳಿ ಒಟ್ಟ ಹಿಂಗ ಬಂದ ಬಿಟ್ಟಿವು. ಹ್ಞೂ ಯಾವ ಅದಕ್ಕ ಕೈಯಾಕ ಹಚ್ಚಿದಿಲ್ಲ ಬುತ್ತಿನೂ ಮಾಡ್ಕೊಲಿಲ್ಲ ನಿನಗೆ ಏನಾಗೈತೆ ಏನಿಲ್ಲ ಗಾಬ್ರಿಯಾಗಿ ಹಂಗ ಹೊಲ್ದಿಂದ ಇತ್ತ ಬಂದಿವಿ ಅವು. ಇವ ಮಗ ಇದ್ರ ಇಟ್ ಕಾಳಜಿ ಮಾಡ್ತಿದ್ದಿಲ್ಲ ಯಾಮಾಲ ನೋಡ್ದ ಒಳ್ಯ ಕನಸಿನಾಗ ಸತ್ತಾಳ ನಾನ ಹೆಂಗ ಬಂದ ನೋಡಿವ. ದೀಪಕ್ಕ ಏ ದೀಪ ಏ ಬಾ ನಿಮ್ಮ ಬಂದ ನೀರ್ ತಗೊಂಡ್ ಈಗ ಬಂದ್ರಿ ಈಗ ಬಂದಿವು ಬರ್ರಿ ಚಾ ಮಾಡ್ತೀನಿ. ಓ ನಿನ್ ಕೊರ್ಗಾರ ಯಾಗ ಮಣ್ಣು ಬೆಳ್ಳಿ ಹಳೆಯ ಮಗಳು ಬಂದ್ರ ಬರೇ ಬುಟ್ಟಿ ತಗೊಂಡ್ ಎದ್ರಿಗೆ ಬಂದ ನೀನ್ ಇಟ್ಟು ಬರ್ಲಿ ಹೋದ ಇರ್ಲಿಗ ಪಕ್ನ್ಯಾಕ್ ಬೇಯತಿ ತಂಗಿನ ನೋಡಿವ ಬರೇ ಬುಟ್ಟಿ ತಗೊಂಡ ಮಯ ಈಗ್ ಬಂದಿ ಅಕ್ಕ ಈಗ್ ಬಂದಿ ಅಂತ ಕೇಳ ಸಾಕಾಗಿ ತಂಗಿ ಇಕ್ಕಿದ ನನಗ ಹಿಂಗ್ ಬೇಯ್ತಾಳಕಿ ಆಕಿ ಸಣ್ಣಕ್ಕಿದಾಳು ಹಂಗೆಲ್ಲ ಸಿಟ್ಟಿಗೆ ಬರ್ಬಾರ್ದ. ಹೋಗ ಅಲ್ಲೇಟ ಈ ಬುಟ್ಟಿ ಇಟ್ಟು ಕೇಸಿ ನಾವು ಕೊಟ್ಟು ಮೇವ್ ಹೋಗದ್ ಬರೋಗ ಒಂದ್ ಹರಿಯಾದ ಹಲ್ಬಾಕತ್ತೇನ್ ತಂಗಿ ನನ್ನ ತಲಿ ಎದ್ದತಿಕ್ಕಿದ ಸಿಂದ್ ಒಟ್ಟ ಇರ್ಲಿ ಅದನ್ನ ಸಮಾಧಾನ ಹೇಳ್ತ ಬಾಯವ ಏನ್ ಹೇಳುದೇವ ತಗೊಂಡ್ ಹೋಗ ಇಟ್ಟು ಬರ ಮಾಡ್ಕೋಬೇಡ ಟೆನ್ಷನ್ ಮಾಡ್ಕೊಂಡ್ ಹಾಟಾಗಿ ಸತ್ ಹೋದ್ರ ನಮ್ಗೆ ಯಾರು ಏನ್ ಮಾಡುದೇವ ಏಯಪ್ಪ ತಮ್ಮ ನನಗೆ ಏನ್ ಆಗಂಗಿಲ್ಲ ಯಪ್ಪ ನಾನು ಅಳ್ದೇವ್ರು ಸುಮ್ಮಿರ ಯಾಕೆ ನಿನಗೆ ಇಟ್ಟ ತ್ರಾಸ ಐತೆ ಅನ್ನೋದು ನಮಗ್ ಗೊತ್ತೇ ಇದ್ದಿದ್ದಿಲ್ಲ. ಏನಪ್ಪ ಮಗಳಿಗೆ ಇದಕ್ಕೆ ತಾಯಿ ಅಂತಕ್ ನೀವ್ ಒಬ್ಬಾಕಿನ ಏನಾರ ಹೆಚ್ಚು ಕಡಿಮೆ ಆಗಿ ಸತ್ಯ ಅಂದ್ರ ಏನ್ ಮಾಡ್ಲಿ ನಮ್ಗೆ ಯಾರು ದಿಕ್ಕ ನಮ್ಗೆ ಯಾರು ಪರದೇಶಿನ್ ಮಾಡಿಬಿಡ್ತಿ ನಮ್ಮನ್ನ ಎಲ್ಲಾರನು. ತಮ್ಮ ಹಾಕಿ ದಶಿಂದ ರಕ್ತ ಸುಟ್ಕೊಂಡ್ ಸಾಕಾಗೈತಿ ನನಗೆ BP ಏರೈತಿ ಎಲ್ಲಾರು ಆಗಿ ಸತ್ಗಿದ್ದೀನಿ ನನ್ನ ಮಗಳ ಪರದೇಶ ಆದಿತ್ತಂದ ಜೀವ ಗಟ್ಟಿ ಹಿಡಿದು ಬಾಳೆ ಮಾಡಾಕತ್ತೇನೆ ಸಮಾಧಾನ ಮಾಡ್ಕೋ ಇವ ಸಮಾಧಾನ ಮಾಡ್ಕೋ ಬಾಯಪ್ಪ ಅಟ್ ಹೇಳಿದಂಗ ಕೇಳುತ್ತ ಬಾ ಇನ್ನು ಮುಂದ. ಹ್ಞೂ ಮಮ್ಮ ಅವ್ವ ಹೇಳ್ದಂಗ ನಾ ಕೇಳ್ತಾನ ಬರ್ರಿ ಚಾ ಮಾಡ್ತಾನ. ಅಯ್ಯೋ ನಿಂದ್ರಿಸ ಮಾತಾಡ್ಸಾಕತ್ತೇನೆ ನೋಡಿ ಅಪ್ಪ ನಿಮ್ಮನ್ನ ನನಗೆ ಒಟ್ಟ ಬುದ್ಧಿನ ಇಲ್ಲ ತಮ್ಮ ಬಾ ಇಲ್ಲಿ ಕುಂಡ್ರಕ್ಕೆ ಬರ್ರಿ ಬಾ ಮಮ್ಮ ಕುಂದ್ರ ಬಾಯಿ. ಸರಿ ಅವ್ವ ಏನು ಮಾಡ್ಲಿವ ಕುಂಡ್ರ ಬಾಯಪ್ಪ ತಮ್ಮ ತಂಗಿ ಕುಂಡ್ರ ಬಾ ತಮ್ಮ ಯಾತಿ ಇಲ್ಲೇ ಕುಂಡ್ರೋಣ ಇಲ್ಲ ಕುಂಡ್ರಪ್ಪ ಕಟ್ಟಿ ಮಾಡಿ ತಳಿಗೆ ಏನು ಕುಂಡ್ರತಿ ನಾನು ಹಾಟ ಒಳಂದ ಕುಂಡ್ರಲ್ಲ ಇಲ್ಲಿ ಕುಂಡ್ರತನಪ್ಪ ತಮ್ಮ ನಾನು ಕುಂದ್ರಿ ಅವ ಇವ್ವ ಆರಾಮದಿ ಇಲ್ಲ? ಆರಾಮದನಪ್ಪ ತಮ್ಮ ನೀವ್ ಹೆಂಗದರ್ ಹೇಳ್ರಿ ನನಗೆ ನಿನ್ನ ಪುಣ್ಯದಿಂದ ಎಲ್ಲ ಆರಾಮದೀವಿ ನಾವು. ಬಾ ಚಲೋ ಆತ ನಾನು ಇನ್ನೇನ್ ಮಾಡ್ನಿ ಇನ್ ಪಂಚಮಿ ಬಂದ ಸನಿಯದಾಗ ಉಂಡಿನ ತಗೊಂಡ್ ಹೋದ್ರಾತು ಬೇಕಾರೆ ಪಂಚಮಿ ಕರ್ಕೊಂಡ್ ಬರ್ಬೇಕಂತಂದ್ ಅದಕ್ಕ ಬಂದಿಲ್ಲ ಅಪ್ಪ ತಮ್ಮ. ಮತ್ತೆ ಬಾಳ ಶೇನ ನಾವ್ ಮನುಷ್ಯನಾಗ ಅನ್ಕೊಂಡಿದ್ ನಿನ್ನ ಮನುಷ್ಯನಾಗ ಗೊತ್ತಾಗಿ ಬಿಡ್ತೈತಿ ನೋಡು. ಅದಕ್ಕ ಪಂಚಮಿ ನೀಯ ಕರಿಯಾಕ ಬರೋದು ಬೇಡ ಅಂತ ಹೇಳಿ ನಾವ ಬಂದ್ಬಿಟ್ಟು ಹೌದಿಲ್ಲ? ಆಡಾತಪ್ಪ ನಂದು ಜೀವ ಹರ್ಕೊಳಕತ್ತಿತ್ತು ಏನ್ ಮಾಡ್ಲಿ. ಅವ್ವ ಅಡ್ಗಿ ಎಲ್ಲಾ ಮಾಡಿರ್ತಾಳ್ರಿ ಊಟ ಎಲ್ಲಾರು ಕೂಡಿ ಮಾಡಿ ಸುಮ್ ಕುಂದ್ರಿ ಒಂದಿಟ್ಟು. ಅಯ್ಯ ತಂಗಿ ಹಂಗ್ಯಾಕ್ ಸನ್ನಿ ಮಾಡಾಕತ್ತದಿ ಅವ ನನ್ನ ಮಗ ಇದ್ದ ನನ್ನ ಹೊಟ್ಟಿಲೆ ಹುಟ್ಟಿದಂಗ ಮಗ ಅವ ನಡಿ ಊಟಕ್ಕೆ ಹಾಕಿ ಕೊಡುನು. ಏ ದೀಪಕ್ಕ ನಡಿ ತಾಟ ಹಚ್ಚ ನಡಿ ಅಕ್ಕಗ ನಿಮ್ಮ ಮಾಮಾಗ ನಡಿ ಎಲ್ಲಾರು ಕೂಡಿ ಊಟ ಮಾಡಿ ಬರ್ರಿ. ಊಟ ಮಾಡೋದು ಜಳಕಿಲ್ದ ನಾವ್ ದಿವ್ಸ ಜಳಕ ಮಾಡಿ ದೇವ್ರಿಗೆ ಹೋಗಿ ಪ್ರಸಾದ ತಗೊಂಡ್ ಆಮೇಲೆ ಊಟ ಮಾಡುತ್ತೀವಿ. ನಿಮ್ಮವ್ ಸತ್ತಾಳನಂತ ಹಾಸಿಗೆಯಿಂದ ಹಂಗ ಕರ್ಕೊಂಡ್ ಬಂದಿ ಈಗ ಜಳಕಿಲ್ದ ಊಟ ಮಾಡೋದನ? ಒಂದೆರಡ್ ಸಟ್ ತಗೊಂಡಾರ ಬರ್ತಿದ್ವು ನೆನಪ ಆಗ್ಲಿಲ್ರಿ. ತಮ್ಮ ಅರಿವಿಲ್ಲ ಹ್ಞೂ ಅತ್ತಿ. ಯಪ್ಪ ತಮ್ಮ ಇಲ್ಲಿ ಅಂಗಡಿ ಐತೆ ರೊಕ್ಕ ಕೊಡ್ತಾನ ಹೋಗಿ ತಗೊಂಡ್ ಬಾ. ಏನಿಲ್ಲ ನಮ್ಮ ಅತ್ತಿ ನನ್ನ ಪಾಲಿನ ದೇವ್ರು. ಹೌದ್ ಹೌದ್ರಿ. ಈಕಿ ಪಾದ ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಬೇಕ. ತಮ್ಮ ಹಂಗ್ಯಾಕತಿ ನಾನ್ ನಿನಗ ತಾಯಿ ಇದ್ದಂಗ ನೀ ನನಗ್ ಮಗ ಇದ್ದಂಗ ಹಂಗೆಲ್ಲ ಮಾತಾಡ್ಬಾರದಪ್ಪ ನಡಿ. ಹೌದುವ, ಹೆಣ್ಣು ಕೊಟ್ಟ ಅತ್ತಿ ಕಣ್ಣು ಕೊಟ್ಟ ದೇವ್ರ ಇದ್ದಂಗ. ನಮ್ಮವ್ವ ನಿಮ್ ಮ್ಯಾಲ ಬಾಳ ಪ್ರೀತಿ ಇದಾಳ್ರಿ. ಮತ್ತೆ ನೀ ಸೀರಿ ನಾನು ಸೀರೆ ತಂದಿನ್ರಿ ಇದ ಊಟ ಸೀರೆ ಮೇಲೆ ಓಡಿ ಬಂದಾನಿ. ತಂಗಿ ನೀನು ಸೀರೆ ತಂದಿಲ್ಲ? ಹೋಗ್ರಿ ಹಂಗಾರ ಇಬ್ರು ಗಂಡ ಐತಿ ನಿನಗೊಂದ್ ಸೀರೆ ತಗೊಂಬಾ ಇವ್ರಿಗೆ ಅರ್ಬಿ ತಗೊಂಬಾ ತಗೊಂಡ್ ಬಂದು ಜಳಕ ಮಾಡಿ ಊಟ ಮಾಡಕ್ರಿ. ರೊಕ್ಕ ಯಾಕೆ ಚಿಂತೆ ಮಾಡ್ತೀವಿ ಅದಾವ ರೊಕ್ಕ ನನ್ನ ಕಡೆ ನನಗ ಇರು 2 ಹೆಣ್ಣು ಮಕ್ಕಳದಾವ ತಂದ ನಾ ಹಲ್ಲು ಕಟ್ಟಿ ಬಾಯಿ ಕಟ್ಟಿ ಆಕಳ ಹಿಂದಾನ ತೆಗ್ದು ಇಟ್ಟನಿ ಗೌಳಿಗೆ ಕೊಟ್ಟದು ನಡಿ. ನಿಮ್ಮನ್ನ ಹಾಳರಿ ಯಾಕೆ ಮಾಡ್ಲಿಯಪ್ಪ ನಾ ಗುಡ್ಡದಂತ ಹತ್ತಿರ ಕೈಲಿ ಹಾಳರಿ ಯಾಕೆ ಬೇಡ ಅಂಜಬೇಡ ನೀ. ರೊಕ್ಕ ಕೊಡ್ತಾಳ ಅಂತ ಹೇಳ್ರಿ ಅರ್ಬಿ ತರನು ಬರ್ರಿ ಹೋಗಿ ಮೊದಲ್ ಜಳಕ ಮಾಡೋನು ಮಾತ್ರ ಅರ್ಬಿ ಅಂಗಡಿಗೆ ಹೋಗುನು ಬರ್ರಿ. ಬಾ ಅತ್ತಿ ನಡಿಯಪ್ಪ ತಮ್ಮ. ಚಿಕನ್ ಮಾಡ. ತರ್ತನ್ಲ ಯಪ್ಪ ಚಿಕನ್ ತರ್ತನ್. ನಿನ್ ಕೈಯಾನ ತೆಳುವನ ಚಪಾತಿ ಚಿಕನ್ದಾಗ ಹಚ್ಕೊಂಡ್ ತಿಂದ್ರ ಊಟ ಮಾಡಿದ ಗೊತ್ತಾಗಂಗಿಲ್ಲ. ಯಪ್ಪ ಒಳ್ಳೆ ಮಾಡ್ತ ನೋಡಿಯಪ್ಪ ನಿನಗ್ ಮಾಡಂದ ಯಾರಿಗ್ ಮಾಡ್ಲಿ ನನಗೇನು ಗಂಡ ಅದಾವ ಮಗ ಅಂದ್ರು ನೀನ ಹಳೆ ಅಂದ್ರು ನೀನ ಯಾಕ ಚಿಂತೆ ಮಾಡ್ತೀನಿ ನಡಿ. ಹಸುವಾಗ್ಯಾವು ಅರ್ಬಿ ತಗೊಂಬರೋಣ. ತಗೊಂಬರೋಗಪ್ಪ
ಏಯ್ ನಡಿ. ಬರ್ರಿ ಪಾಳತ್ತಿವ ನಾನು ಹಳೆಯ ಮಗಳು ಬಂದ್ರು ನಾ ಸತ್ತಾಳತ್ತಂದು ಸುದ್ದಿ ಕೇಳ್ಕೇಸಿಂದ ಕನಸಿನ್ಯಾಗ ಅವ್ರಿ ಬಿಲ್ದ ಬಂದಾರ ಯಾಕೆ ದೇವ್ರು ನನಗೆ ಏನು ಕಡಿಮೆ ಮಾಡ್ಯಾನ ಇರು 2 ಹೆಣ್ಣು ಅದಾವ ನನಗೆ ಒಟ್ಟ ತರ್ಲಿ ಅವ್ರ ಅರ್ಬಿ ತಗೊಂಡ್ ಬಂದು ಜಳಕ ಮಾಡಿ ಶಿಸ್ತಂಗ 2 ಕಿಲೋ ಚಿಕನ್ ತರ್ತಾನ ತಂದು ಮತ್ತು ಚಿಕನ್ ಫ್ರೈ ಮಾಡ್ತಾನು ನಾನು ಹಳೆ ಏನು ತಿಂತ ಅಂತೀನ್ಲೆ 2-3 ದಿನ ಒಟ್ಟ ಕಳ್ಸಂಗಿಲ್ಲ ನನ್ನ ಮಗಳು ದಗದ ಮಾಡಿ ಹೊಲ್ದಾಗ ಬ್ಯಾಸೊತ್ತು ಬಂದೈತಿ ಇರ್ಲಿ ಒಂದು 4-5 ದಿನ ಇದ್ದೆ. ಅಲ್ಲ ದೋಸ್ತ ಆರಾಮದೀಯ? ಏಯ್ ನಾನು ನಮ್ಮ ಪೌಂಡಾರ ಮನೆಗೆ ಬಂದೇನಿ. ಊರಾಗ ಮಂದಿ ಊರು ಬಿಟ್ಟು ಓಡಿ ಹೋಗ್ಯಾರ ಏನಾಗ್ತಾರು? ಏಯ್ ನಾವವ ಇಲ್ಲಿ ನಮ್ಮ ಅತ್ತಿ ಮನೆಗೆ ಬಂದನ್ಯ ರೊಕ್ಕ ಕೊಡ್ತನು. ರೊಕ್ಕದ ಬದಲು ಯಾಕೆ ಚಿಂತೆ ಮಾಡಾಕ್ತದಿ? ಮಳ್ಳ ರೊಕ್ಕ ಕೊಡ್ಬೇಕಂತ ನಿನಗೆ ಈಗ ನಾ ಫೋನ್ ಹಚ್ಚೀನಿ. ಹಂಗೆ ರೊಕ್ಕ ಕೊಡಬಾರ್ದನ್ನು ಗುಣ ನನ್ನಲ್ಲಿ ಇರ್ತಂದ್ರೆ ನಾ ಯಾಕೆ ಫೋನ್ ಹಚ್ತೀನಿ ನಿನಗೆ? ಏ ಮಳ್ಳ ಅಂಜಿ ಉರ್ಲು ಹಾಕೊಂಡ ಬಾಯಿ ಬಿದ್ದು ಸಾಯಿ ಮಗ ಅಲ್ಲೋ ನಾನು. ನಮ್ಮ ಅಪ್ಪ ನನಗಂತ 10 ಎಕರೆ ಹೊಲ ಗಳಿಸ್ಯಾನ, ಮಾರಿ ಕೊಡ್ತಾನೆ. ಯಾವ ಮಗ ಹೇಳ್ತಾನವ? ಕೊಡ್ತನು. ಊರಾಗ ನಿಂದ ನನ್ನ ದೋಸ್ತಿ ಬೇಕಂತ ನಿನಗೆ ಫೋನ್ ಹಚ್ಚೀನ್ಯ ಕೊಡ್ತಾನಲ್ಲ. ಮೊಬೈಲ್ ಸ್ವಿಚ್ ಆಫ್ ಇಟ್ಟಿಲ್ಲೋ. ಮೊಬೈಲ್ ಮನೆ ಬಸ್ನ್ಯಾಗ ಬರುವಾಗ ಯಾರೋ ತುಡುಗು ಮಾಡ್ಯಾರದನ್ನ, ಅದಕ್ಕೆ ಮೊಬೈಲ್ ಕಳುವಾಗೈತಿ. ನಾ ಸ್ವಿಚ್ ಆಫ್ ಮಾಡಿಲ್ಲೋ. ಸ್ವಿಚ್ ಆಫ್ ಮಾಡಿದ್ರೆ ನಿನಗೆ ಯಾಕೆ ಫೋನ್ ಹಚ್ತಿದ್ದೀನಿ ಈಗ? ಮಾಮ ಯಾರ ಜೋಡಿ ಮಾತಾಡ್ತಾ ಇದ್ದೀನಿ? ಏಯ್ ಈ ನಂಬರ್ ಕೊಳ್ಳಿ ಫೋನ್ ಹಚ್ಚಬೇಡ. ನಾ ಹಚ್ತೀನಿ ನಿನಗೆ. ನನ್ನ ಮೇಲೆ ನಂಬಿಕೆ ಐತಿಲ್ಲೋ? ಆಯ್ತು ಸಾಕು. ಕಟ್ ಮಾಡ. ನೋಡೋ ಒಬ್ಬರ ಜೋಡಿ ಮಾತಾಡ್ದಿತ್ತು, ನಾಳೆ ತೊಗೊಂಬನ್ನಿ ಫೋನ್. ಏನಕ್ಕೀಗ? ಅಲ್ ಮಾಮ ಮನ್ಯಾಗ ಮಾತಾಡ್ಬೇಕಲ್ಲ, ಮೊಬೈಲ್ ತಗೊಂಡ್ ಇಲ್ಲಿ ತುಡುಗಿಲೆ ಬಂದ್ ಮಾತಾಡತ್ತದಿ. ಅಲ್ಲ ನಮ್ಮ ಅಕ್ಕನ್ ಬಿಟ್ಟು ಬೇರೆದಾಗಿ ಯಾವತ್ತು ನಾವು ನೋಡೇದೇನ? ಅಕ್ಕಿ ಜೋಡಿ ಮಾತಾಡತ್ತಿದ್ದಾನ ಗಪ್ರ ನಾ ಅಕ್ಕನ ಮುಂದನ ಹೋಗಿ ಹೇಳೋ. ಏ